SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾಡ್ತಾ ಇದೀವಿ. ಒಂದ್ ದಿವಸನೂ ಬರ್ಲಿಲ್ಲ ಯಪ್ಪ. ಭಾಷಣ ಮಾಡ್ಕೊಂಡು ಗೇದೆ ಕುಲ್ಲಾಕ್ರಿ ಅಂತ ತಿಗ್ದಂಗೆ ಓಟ್ ಹಾಕ್ತವ. 1 ಗಂಟೆ ಅಲ್ಲ 1 ನಿಮಿಷನೂ ನಾವು ಇಲ್ಲಿ ಸಭೆಗೆ ಬರ್ಲಿಲ್ಲ. ಅವನು ಒಂದು ಸಭೆಗೆ ಬರ್ಲಿಲ್ಲ. ನಾವು ಎಲ್ಲ ಇಲ್ಲದೆಲ್ಲ ಬಂದು ಕೇಳ್ಬೇಕು ತಾನೆ ನಮ್ಮ ಕಷ್ಟ ಸುಖನ. ಭಿಕ್ಷೆ ಬೇಡ್ದ ಹೋಲಿ ಗೆಲ್ಸ್ತಾ ಯಾಸಟ್ ಸೋತವನಿ ಅಂತ ನಮ್ಮ ಜನ ಎಲ್ಲ ಮಾತಾಡ್ಕೊಂಡು ಎಲ್ಲ ಮಾಡ್ದೋ. ಇವನು ಹೋಗಿ ನಮ್ಮ ಕಡೆ ನಮ್ಮ ಶಾಸಕ ತಳಿಕ್ನೂ 1 ದಿವಸನೂ ಬರ್ಲಿಲ್ಲ. ನೀವು ಹೆಂಗಿದ್ದೀರಿ? ನೀವು ಅಲ್ಲಿಗೆ ಕುಂತಿರೋರು 4-5 ಜನ ರೈತರೇ ಅಲ್ಲ, ನಕಲಿ ರೈತರು. ನಾನು ಎಲ್ಲ ತಗೊಬತ್ತೀನಿ ಡಾಕ್ಯುಮೆಂಟ. ನಮ್ಮ ಜನ ಎಲ್ಲ ತತ್ತೀವಿ. ನಕಲಿ ರೈತರು ಇಲ್ಲ ಅಸಲಿ ರೈತರು ಕೇಳಲಿ ಬಂದು. ನಂದು ನಮ್ಮ ಅಣ್ಣ ತಮ್ಮದಿಂದ ಒಂದು 18-20 ಎಕರೆ ಜಮೀನು ಅದೇ. 4 ಜನ ಅಣ್ಣ ತಮ್ಮದಿರು ನಾವು. ಅಡಿಕೆ ತಂಗದೆ, ಜೋಳ ಬೆಳಿತೀವಿ. ಉಲ್ಲದ ಯಾವ್ದು ಇಷ್ಟಾಗಲಾನು ಬಾಳ್ಭೂಮಿ ಇಲ್ಲ. ಬಂದು ನೋಡ್ಲಿ ಅವನು ಬಾಳ್ಭೂಮಿನೋ ಕೃಷಿ ಭೂಮಿನೋ 250 ಅಡಿ 300 ಅಡಿ ಬೋರ್ ಹಾಕಿದ್ರೆ ನೀರು ಬರ್ತದೆ. 10 ಹಚ್ವಿ 4 ಬೋರ್ ಹೊಡ್ತಾವ ನಮ್ಮ. ಬಂದು ನೋಡ್ಲಿ. ಬಂದು ನೋಡ್ಲಿ. ಬರ್ಲಿಲ್ಲ. ಏಂತಕ್ಕೆ ಅವನ್ ಸಚಿವ ಸ್ಥಾನಕ್ಕೆ ಹೋಗೋದು ಅವನ ನಾಯಿಗಿನ ಹತ್ತ. ಏಂತ ಕೊಡ್ಬೇಕು ಅವನ್ ಸಚಿವ ಸ್ಥಾನ? ಯಾತಗಿರಿ ಅವರು ಅವ್ರ ಹೆಸರು ಹೇಳಕ್ಕೂ ಅಸಹ್ಯ ಆಯ್ತದ ನಮ್ಗೆ. ಏನ್ ತೆಗ್ಬೇಕು? 1 ದಿವಸನೂ ಬರಲ್ಲ ಸ್ವಾಮಿ. ಬರಲಿಲ್ಲ. ನಾವು 1 ಇಂಚು 1 ಅಡಿ ಅಲ್ಲ 1 ಇಂಚು ಕೊಡಲ್ಲ ಭೂಮಿ. ಅವ್ನು 10 ಕೋಟಿ ಕೊಡ್ಬೋದು, ನಾವು ಭೂಮಿ ಕೊಡಲ್ಲ. ನಮ್ಮ ಭೂಮಿಗೆ ಬೆಲೆ ಕಟ್ಟಕ್ಕೆ ಅವ್ರು ಯಾರು? ಯಾವನು ಬರ್ಲಿಲ್ಲ. ನಮ್ಗೆ ಜನ ಸಪೋರ್ಟ್ ಅದೇ, ರೈತರು ನಮ್ಗೆ ಸಪೋರ್ಟ್ ಆಗಿದ್ದೀವಿ. ನಾವು ಹೋರಾಡ್ತೀವಿ. ಈಗ ಇನ್ನೂ 1.5 ವರ್ಷದಿಂದ ಹೋರಾಡಿದ್ವಿ. ಇನ್ನೂ 1.5 ವರ್ಷ ಆಗಲಿ ಹೋರಾಡ್ತೀವಿ. ಬಿಡಲ್ಲ. ಭೂಮಿ ಬಿಡಲ್ಲ ನಾವು. ಬಿಡಲ್ಲ ಭೂಮಿ ನಾವು. ಒಂದು 10 ಕೋಟಿ ಕೊಡ್ತೀನಿ ಅಂದ್ರೆ ಭೂಮಿ ಬಿಡಲ್ಲ ನಾವು. ನಾನು ಕುಂತಿತಕ್ಕೆ ಒಂದೊಂದು ಭಾಗಕ್ಕೆ 10 ಲಕ್ಷ ಬರ್ತದೆ ನನಗೆ. ಕುಂತಿತಕ್ಕೆ ಮಾಡ್ಕೊಂಡಿದ್ದೀವಿ. ತೆಂಗಿನಕಾಯಲ್ಲಿ ಅಡಿಕೆ ಗಿಡ ಎಲ್ಲ ಫಸ್ಲಿಗೆ ಬಂದು ನಿಂತವೆ. ಅದೊಂದು ಗಿಡ ಎಬ್ಬಿಸ್ಲಿ ಅವನು. ಮಕ್ಕಳು ಸಾಕ್ತಂಗೆ ಸಾಕಿದ್ದೀವಿ. ಒಂದು ಸೊಸಿನ ಮಕ್ಕಳನ್ನ ಸಾಕ್ತಂಗೆ. ಸರ್, ಪಾದಯಾತ್ರೆ ಕೈಗೊಂಡಿದ್ದೀವಿ. ನಮ್ಮ ಈ ಬೈರಮಂಗಲ ಸುತ್ತಮುತ್ತ ಬಿಡದಿ ಸರೌಂಡಿಂಗ್ ಏನು ರೈತರುಗಳಿದ್ದಾರೆ, ರೈತರುಗಳನ್ನ ಇವರು ರಕ್ತ ಇರ್ತಾರೆ ಅನ್ನೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಇವರು ಬಡವ್ರ ಬಗ್ಗೆ ಆಲಿಸೋದೇ ಆಗಲಿ, ಪಾಲನೆ ಮಾಡೋದೇ ಆಗಲಿ ಯಾವುದೋ ಅವ್ರಿಗೆ ಖಂಡಿತ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರನ ನಮ್ಮ ರೈತರುಗಳೆಲ್ಲರೂ ಬರಬೇಕು. ಅವರು ಕೊಟ್ಟ ಭಾಗ್ಯಗಳನ್ನ ನೆನ್ಕೊಂಡು ಏನೋ ಮಾಡ್ತಾರೆ, ನಮ್ಮ ಕಾಪಾಡ್ತಾರೆ ಹಿತದೃಷ್ಟಿದೆ ಅಂತ ಅಂದ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಗೆಲ್ಸ್ಕೊಟ್ಟೋದು. ಇವತ್ತು ಈಗ ಅವರೇ ಗೆಲ್ಸೋದಕ್ಕೆ ನಾವು ಯಾಕೆ ಗೆಲ್ಸೋದ್ವಿ? ಇವತ್ತು ನಮ್ಮ ರಕ್ತ ಏರ್ತಾ ಇದ್ದಾರೆ, ನಮ್ಮನ್ನ ಇವತ್ತು ನೆಲಸ ಮಾಡ್ತಾರೆ ಅಂತ ಇವತ್ತು ಜನ ಅಂದ್ಕೊಂಡಿದ್ದಾರೆ. ಆದರೆ ಈ ಹೋರಾಟನ ಇವ್ರು ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದೆ ಎತ್ತೆಚ್ಕೊಂಡು ಇಲ್ಲಿಗೆ ಹೋರಾಟ ಕೈ ಬಿಡಬೇಕು ಅಂತ ನಮ್ಮ ಅಭಿಪ್ರಾಯ ಮತ್ತು ಇಲ್ಲಿನ ಜನಗಳ ಅಭಿಪ್ರಾಯ. ಇದೇ ಥರ ಹೋರಾಟ ಮುಂದುವರ್ಸ್ಕೊಂಡು ಹೋದರೆ ನಾವು ರಕ್ತ ನಾವು ಪ್ರಾಣ ಕಳ್ಕೊಂಡ್ರೂ ನಾವು ಜಮೀನು ಬಿಡಲ್ಲ. ಸರ್, ನಮ್ಮದು ನಾವು ಪಕ್ಕದೂರವರು, ನಮ್ಮ ಸಂಬಂಧಿಕರುಗಳ ಜಮೀನಿದೆ ಇಲ್ಲಿ. ಈ ಸಂಬಂಧಿಕರುಗಳ ಜಮೀನು ಇರೋದ್ರಿಂದ ಅವರ ಜೊತೆ ಹೋರಾಟಕ್ಕೆ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಸುತ್ತಮುತ್ತಲಿನ ದೇಶಗಳಿಂದ ಮಂಡ್ಯ, ಮೈಸೂರು, ಲೋಕಲ್ ಪ್ರದೇಶಗಳಿಂದನೂ ಜನಗಳು ಬಂದಿದ್ದಾರೆ. ಇವರೆಲ್ಲರೂ ಹೇಳೋದಷ್ಟೇ ಸರ್, ನಾವು ಯಾವುದೇ ಕಾರಣಕ್ಕೂ ಜಮೀನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕಳ್ಕೊಂಡ್ರು ಸರಿಯಾ, ನಾವು ಇಲ್ಲೇ ವಿಷ ಕುಡ್ದು ಸಾಯ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಸರ್ ನಾವು. ಅಂದರೆ ಈಗ ರಾಮನಗರ, ಬಿಡದಿ, ಮಂಡ್ಯ ಈ ಭಾಗದಲ್ಲಿ ಬಹುತೇಕ ಜನರು ಆಯ್ಕೆ ಮಾಡಿರೋದು ಈ ಸರ್ಕಾರನ. ಯಾಕಂದ್ರೆ ಈಗ ಗೊತ್ತು ನಿಮ್ಗೆ, ಈ ಭಾಗದವ್ರೆ ಹೆಚ್ಚಿನ ಜನ ಅವರಿಗೆ ಸಪೋರ್ಟ್ ಮಾಡಿರುವಂಥದ್ದು. ಹೌದು, ಈಗ ಸಪೋರ್ಟ್ ಮಾಡಿ ಈಗ ಅದು ಪ್ರತಿಫಲ ನೋಡ್ತಾ ಇದೀವಿ ಸರ್. ಈಗ ಈ ಸಪೋರ್ಟ್ ಏನಕ್ಕೋಸ್ಕರ ಮಾಡಿ, ಇವರು ಭರವಸೆ ಕೊಟ್ಟೋದಕ್ಕೆ ಸಪೋರ್ಟ್ ಮಾಡೋರು, ಏನೋ ನಮ್ಮ ಹಿತದೃಷ್ಟಿ ಕಾಪಾಡ್ತಾರೆ ಅಂತ. ಇವ್ರು ನಮ್ಮ ರಕ್ತನೇ ಇರ್ತಾರೆ ಅಂತ ಗೊತ್ತಿಲ್ವಲ್ಲ. ಇವರು ನೆಂಬಿಸಿ ಕತ್ಕೊಯ್ತಾ ಇದ್ದಾರೆ. ನೆಂಬಿಸಿ ಕತ್ಕೊಯ್ದೆ ಬೆನ್ಗೆ ಚೂರಿ ಆಗ್ತಿದಾರಲ್ಲ ಸರ್. ಶಾಸಕ ಎಲ್ಲಿ ಬಂದಿದ್ದಾರೆ ಸರ್? ಶಾಸಕರು ಅವ್ರಿಗೆಲ್ಲೋ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವರಮಾನ ಬರುತ್ತೆ. ಆ ಕಡೆ ನೋಡ್ತಾರೆ, ಅವ್ರು ಬದುಕೋದು ನೋಡ್ತದೆ ಹೊರತು ಜನಗಳು ಬದುಕೋದು ನೋಡ್ತಾ ಇಲ್ಲ.
ಜನಗಳು ಬದುಕೋದು ಇಷ್ಟ ಇಲ್ಲ. ಅವ್ರ ಸತ್ರ ಸಾಯಿಲೆ ನಮಗೆ ಬರೋ ಕಮಿಷನ್ ಬಂದ್ರೆ ಸಾಕು ಅನ್ನೋದು ಹಿತದೃಷ್ಟಿ ಇದ್ದಾರೆ. ಅವ್ರಿಗೆ ಒಂದು 100,000 ಕೋಟಿ 1,000 ಕೋಟಿ ಆದ್ರೆ ಸಾಕಲ್ಲ ಸರ್. ನೆಕ್ಸ್ಟ್ ಬರ್ದೇ ಇರೋ ಪರವಾಗಿಲ್ಲ, ನಾವು ಇರೋ ಗಂಟೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಎಷ್ಟು 1,000 ಕೋಟಿ ಆಯ್ತದ ಅಷ್ಟು ರಕ್ತನ ಈರ್ಬಿಡೋಣ ಬಡವ್ರದು ಅನ್ನೋ ಹಿತದೃಷ್ಟಿ ಬಂದ ಬಡವ್ರನ್ನ ಎಲ್ಲಿ ಕಾಪಾಡ್ತಾರೆ ಸರ್ ಇವರು. ನೀವೇ ನೋಡ್ತಾ ಇದ್ದೀರಲ್ಲ, ಈಗ ನಿಮ್ಗೂ ಅನಿಸುತ್ತೆ ಎಲ್ಲ ಕಡೆನೂ ಎಲ್ಲ ಪ್ರತಿಯೊಬ್ಬರು ಜನ ಇಲ್ಲಿ ಏನು ಏನಾಗಿದೆ ಅಂದರೆ 10 ಲೀಟ್ರ್ ಹಾಲು ಕರೀತಾರೆ. 10 ಲೀಟ್ರ್ ಹಾಲು ಕರೆಯೋರು ತಿಂಗಳು 50,000-60,000 ಸಂಪಾದನೆ ಮಾಡ್ತಾರೆ. ಇವ್ರು ಕೂಡ ಏನು ನಡೆದಿ ಇಲ್ಲಿ ಸಾವಿರಾರು ಜನ 100,000 ಜನ ಸಾವಿರಾರು ಜನಗಳಿದ್ದಾರೆ ಸರ್ ಬಡವರು. ಅವ್ರು ಹಾಲು ಕರ್ಕೊಂಡು ಒಂದು ಕೂಲಿ ನಾಲಿ ಮಾಡ್ಕೊಂಡು ಮತ್ತು ಈ ಥರಲ್ಲೇ ಒಂದು ಕಡಿಮೆ ಅಂದ್ರೆ ಒಂದು ತಿಂಗಳು 50,000-60,000 ಸಂಪಾದನೆ ಮಾಡ್ತಾ ಇದ್ದೀವಿ. ಆ ಸಂಪಾದನೆ ಮಾಡಿದ್ವಿ ಕೂಡ 20,000 ಹತ್ರ ನಾವು ಭಿಕ್ಷೆ ಬೇಡಕ್ಕಾಗುತ್ತೆ ಹೋಗಿ ಹೇಳಿ ನೀವೇನೆ. ನಿಮಗೆ ದುಡ್ಡು ಬೇಡ, ಏನು ಬೇಡ, ನಮ್ಗೆ ದುಡ್ಡು ಬೇಡ ಸರ್, ನಮ್ಮ ಜಾಗ ಬೇಕು. ನಮಗೆ ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಿ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಿದ ದುಡ್ಡು ನಮ್ಮ ಜಾಗನೇ ಕೊಟ್ಬಿಟ್ಟು ಜಾಗನೇ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳಿ. ಓಕೆ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.